ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಎಲ್ಲರೂ ಕಾಮನ್ನಾಗಿ ಎಂಥ ಥರ ಹೋಟೆಲ್ ಥರ ವಡೆ ಬರಂಗಿಲ್ಲ ಸೇಪ ಮತ್ತು ಆ ಥರ ಕರೆಕ್ಟ್ ಬರಂಗಿಲ್ಲ ತಂದು ನಾನು ಯಾವ ರೀತಿ ಮಾಡೋದಂದು ತೋರಿಸ್ತಾನಂತ ಬರ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದನ್ನು ನೋಡಿರಿ, ಸಂಪೂರ್ಣವಾಗಿ ಗೊತ್ತಾಕದ ನೋಡಿರಿ. ಮತ್ತು ಉದ್ದಿನ ಬೇಳೆ ಇದಕ್ಕೆ ನೈಟ್ ನೆನೆ ಇಟ್ಟು ಬೆಳಗ್ಗೆ ನೀವು ಮಾಡ್ಕೋಬೇಕಾಗ್ತದೆ. ನೈಟ್ ಪೂರ್ತಿ ಉದ್ದಿನ ಬೇಳೆ ನೆನೆ ಇಡ್ರಿ, ಎಷ್ಟು ಬೇಕೋ ಅಷ್ಟು ನೆನೆ ಇಡ್ರಿ. ಈ ಥರ ನೋಡಿರಿ ಎಲ್ಲರೂ ಹಿಟ್ಟು ರೆಡಿ ಮಾಡ್ಕೊಂಡೀನಿ. ಹಿಟ್ಟು ಈ ಥರ ಇರಬೇಕಾಗ್ತದೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿನೂ ಭಾಳ ಅಳಸನೂ ಇರಬಾರ್ದು. ಈ ಥರ ಮೀಡಿಯಮ್ ಇರ್ಬೇಕು ನೋಡಿರಿ. ನಾವು ಬಜ್ಜಿ ಏನು ಬಿಡ್ತೇವಲ್ಲ, ಬಜ್ಜಿ ಬಿಡೋಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಈಗ ಈ ಥರ ಯಾಕೆ ಹಿಟ್ಟು ಹೆಂಗೆ ಮಾಡ್ಕೊಂಡೆ ಅಂದ್ರೆ ಸೇಪ್ ನೋಡಿರಿ ಕರೆಕ್ಟಾಗಿ ಸೇಪ್ ಬರತ್ತದ. ಈ ಥರ ರೌಂಡ್ ಮಾಡೋದು, ನಡಬರ್ಕೊಂಡು ಬಡ್ ಚುಚ್ಚೋದು, ಈ ಥರ ಎಣ್ಣೆ ಒಳಗೆ ಬಿಡೋದು ನೋಡಿರಿ. ಈ ಥರ ಸೇಪ್ ಬರೋಕೆ ಏನು ಕಾರಣ ಅಂದ್ರೆ ನಾನು ಸ್ವಲ್ಪ ಆಳಸಾಯ್ತಂದ್ರೆ ಏನು ಹಾಕ್ತಾರೆ ಅಂದರೆ ಜೋಳದ ಹಿಟ್ಟು ಅಥವಾ ಮೈದಾ ಹಿಟ್ಟು ಅಥವಾ ನೀವು ಅಕ್ಕಿ ಹಿಟ್ಟಿದ್ರೆ ಆ್ಯಡ್ ಮಾಡ್ಕೋಬೋದು. ಹಿಟ್ಟು ಅಂದ್ರೆ ಈಗೇನು ನೀವು ಉದ್ದಿನ ಬೇಳೆ ನೀವು ಮಿಕ್ಸರ್ಗೆ ಹಾಕಿಂದ ತೊಗೋತಿರಲ್ಲ, ಆ ಮಿಕ್ಸರ್ಗೆ ಹಾಕಿಂದ ಉದ್ದಿನ ಬೇಳೆ ಭಾಳ ಅಳಸಾಗ್ಲತ್ತಂದ್ರೆ ಈ ಥರ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅಥವಾ ಏನಂದ್ರೆ ಮೈದಾ ಹಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ಕರೆಕ್ಟಾಗಿ ಬರ್ತದೆ ನೋಡಿರಿ. ಮತ್ತು ನೀವು ಒಳಗೆ ಅದ್ರೊಳಗೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾರೆ ಕೆಲವೊಬ್ಬರು ಏನಂದ್ರೆ ಈರುಳ್ಳಿ ಹಾಕೋತಿರ್ತಾರೆ. ಕೆಲವೊಬ್ರು ಈರುಳ್ಳಿ ಇಷ್ಟ ಇರಲ್ಲ, ಕೆಲವೊಬ್ರಿಗೆ ಕೊಬ್ಬರಿ ಹಾಕೋತಾರೆ. ಹೆಂಗೆ ಇಷ್ಟ ಹಾಕೋದು ಹಂಗೆ ಮಾಡಿರಿ. ನಾ ಪ್ಲೇನಾಗಿ ಮಾಡತ್ತೀನಿ ನೋಡಿರಿ. ಮಕ್ಕಳಿಗೆಲ್ಲ ಪ್ಲೇನಾಗಿ ಇಷ್ಟ, ಒಳಗೇನು ಜಾಸ್ತಿ ಹಾಕಿಲ್ಲ. ಬರೀ ಸ್ವಲ್ಪ ಅಜ್ವಾನು ಅಥವಾ ಉಪ್ಪು ಸೋಡಾ ಪುಡಿ ಇಷ್ಟೇ ಹಾಕೀನಿ ನೋಡಿರಿ. ನಾನು ವಡೆ ಮಾಡೋದು ವಿಡಿಯೋ ಸಂಪೂರ್ಣವಾಗಿ ನಾನು ಐತಿ ನನ್ನದು ಚಾನಲ್ ಒಳಗೆ ಹೋಗಿ ಚೆಕ್ ಮಾಡಿರಿ. ಪೂರ್ತಿ ನೆನೆ ಇಡೋದು, ಹಿಟ್ಟು ಮಾಡೋದು ಹೆಂಗೆ ಎಲ್ಲ ತೋರಿಸೀನಿ. ಮತ್ತು ಇದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ಎಲ್ಲ ವಡೆಗಳನ್ನು ಮಾಡ್ಕೋರಿ ಪಟ ಪಟ ತಂದು ನೋಡಿ. ಸೇಪ್ ಕರೆಕ್ಟ್ ಬಂದದ, ಹೋಟೆಲ್ ಥರನೇ ಬಂದದ, ಸೇಮ್ ಹೋಟೆಲ್ ಥರನೇ ಬಂದದ. ಇದಕ್ಕೆ ಟಿಪ್ಸ್ ಟ್ರಿಕ್ ಎಲ್ಲ ಹೇಳ್ಕೊಟ್ಟಿನಿ ನೋಡಿರಿ ನಾನು. ಮತ್ತು ಯಾವ ರೀತಿ ಬಿಡಬೇಕು, ಎಣ್ಣೆ ಮಾತ್ರ ಗರಮ್ ಇರ್ಬೇಕು ರೀ. ಜಾಸ್ತಿ ಉರಿ ಇಟ್ಟು ಬೇಯಿಸ್ಲಿಕ್ಕೆ ಹೋಗ್ಬೇಡ್ರಿ. ಲೋ ಫ್ಲೇಮ್ದಾಗ ಉರಿ ಇಟ್ಟು ಬೇಯಿಸ್ಕೊರಿ. ಇದಕ್ಕೆ ಮೇನಾಗಿ ವಡೆ ಬೇಯಿಸ್ಬೇಕಂದ್ರೆ ಲೋ ಫ್ಲೇಮ್ದಾಗ ಇಡ್ರಿ ಉರಿನ. ಮತ್ತು ನೋಡಿರಿ ಚೆಂದಾಗಿ ಕರಿದು ತೊಗೊರಿ. ಎಲ್ಲ ಕಡೆ ಚೆಂದಾಗಿ ಕರೀರಿ. ಹೊಳ್ಸಡಿ ಆ ಕಡೆ ಈ ಕಡೆ ಎಲ್ಲ ವಡೆ ಕರೆದ್ರಂದ್ರೆ ಕರೆಕ್ಟಾಗಿ ಹೋಟೆಲ್ನಾಗ ಹೆಂಗೆ ಸಿಗ್ತಾವಲ್ಲ ಅದಕ್ಕಿಂತ ಭಾಳ ಬಾರಿ ನೀವೇ ಮಾಡ್ಕೊಬೋದು ಮನ್ಯಾಗ. ನಿಮಗೆ ನಂಬೋಕ್ಕಾಗಲ್ಲ. ಈಗ ಒಂದು ಸಲ ಏನು ಈ ಥರ ವಡೆ ತೊಗೊಂಡಿರ್ತೀರಿ, ಹೋಟೆಲ್ನಾಗ ಹೆಂಗೆ ಮಾಡ್ತಾರಂದ್ರೆ ಇನ್ನೊಂದು ಸಲ ಹಾಕ್ತಾರೆ ಅದಕ್ಕೆ. ಈಗ ಕಾಯ್ದಿದ್ದ ಎಣ್ಣೆ ಒಳಗೆ ಇನ್ನೊಂದು ಸಲ ಹಾಕಿ ಕರೆದು ತೊಗೋತಾರೆ. ಹಾಗೆ ಮಾಡಿರಿ ನೀವು. ಈಗೇನು ಒಂದು ಸಲ ತೊಗೋತೇವಲ್ಲ, ಮತ್ತೊಂದು ಸಲ ನಾಷ್ಟ ಮಾಡುವಂಥ ಟೈಮ್ದಾಗ ಬಿಸಿ ಮಾಡಿ ತೊಗೊಂಡು ತಿನ್ನಿರಿ. ಭಾರಿ ಟೇಸ್ಟ್ ಹತ್ತದ. ಸೇಮ್ ಹಾಗೆ ಬರ್ತದೆ ನೋಡಿರಿ. ಎಲ್ಲ ವಡೆಗಳನ್ನು ಇದೇ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಮತ್ತು ಕಳಿಸ್ಬಿಡ್ರಿ. ಇದೇ ಥರ ಈಜಿ ರೆಸಿಪಿಯೊಂದಿಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಪಟ ಮಾಡ್ಕೊಂಬಿಡ್ರಿ. ನಾನು ಡೈಲಿ ವಿಡಿಯೋನ ಹಾಕ್ತಾ ಇರ್ತೀನಿ ನೋಡಿರಿ. ಮತ್ತು ನಿಮ್ಮ ಕಡೆ ಯಾವ ರೆಸಿಪಿ ಫೇಮಸ್ ಅದಾವೆ, ನಿಮ್ಮ ಕಡೆ ಯಾವ ರೆಸಿಪಿ, ನಿಮ್ಗೆ ಯಾವ ರೆಸಿಪಿ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮಾಡಿ ತೋರಿಸ್ತೇನೆ ನೋಡಿರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಗ್ತಾ ಇರಿ, ಉಣ್ಕೋತೀರಿ, ತಿನ್ಕೋತೀರಿ, ಎಲ್ಲರೂ ಚಂದಿರ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಈಗಾದರೂ ಸಪೋರ್ಟ್ ಮಾಡತ್ತೀರಿ, ಮುಂದಾದರೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅನ್ನೋ ಭರವಸೆ ನನಗೈತ್ರಿ. ಹೆಂಗೆ ಬಂದಿತ್ತು ಅನ್ನೋದು ವಡೆ ನೀವು ಟ್ರೈ ಮಾಡಿದ್ರೆ ಅನ್ನೋ ಕಮೆಂಟ್ ಮೂಲಕ ತಿಳಿಸ್ರಿ. ಪೂರ್ತಿಯಾಗಿ ವಡೆದು ವಿಡಿಯೋ ಬೇಕಂದ್ರೆ ನಂದು ಚಾನಲ್ ಒಳಗೆ ಐತಿ, ಹೋಗಿ ಚೆಕ್ ಮಾಡಿರಿ, ನೋಡಿರಿ, ಸಪೋರ್ಟ್ ಮಾಡಿರಿ. ಇದೇ ಥರ ನಾಳೆ ಬರ್ತೀನಿ ಫ್ರೆಂಡ್ಸ್. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.